ನಾನು ಪೂಜಾ. ಡಯಾಬಿಟೀಸ್ ಅಂದರೆ ಸಕ್ಕರೆ ಜಾಸ್ತಿ ತಿನ್ನೋರಿಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ಸ್ವಲ್ಪ ಕೇಳಿ. ಈಗ 30ರಿಂದ 35 ವರ್ಷದವರೆಗೂ ಡಯಾಬಿಟಿಸ್ ತುಂಬ ಕಾಮನ್ ಆಗಿದೆ. ಯಾಕಂದರೆ ದಿನಪೂರ್ತಿ ಕೂತು ಕೆಲಸ ಮಾಡೋದು, ಹೊರಗಿನ ಊಟ, ನಿದ್ರೆ ಕಡಿಮೆ, ಟೆನ್ಷನ್ ಜಾಸ್ತಿ, ವ್ಯಾಯಾಮ ಇಲ್ಲ, ಇವೆಲ್ಲ ಸೇರಿ ನಿಧಾನವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಮೊದಲಲ್ಲಿ ದೇಹ ಕೆಲವು ಸೂಚನೆ ಕೊಡುತ್ತೆ. ಆಗಾಗ ದಾಹ ಆಗೋದು, ಆಗಾಗ ಯೂರಿನ್ ಹೋಗಬೇಕಾಗೋದು, ಯಾವಾಗಲೂ ಸುಸ್ತಾಗ್ತಾ ಇರೋದು, ಯಾವಾಗಲೂ ತುಂಬ ಹಸಿವಾಗೋದು, ಪಾದಗಳಲ್ಲಿ ಉರಿ, ಜುಮ್ಮೆನಿಸೋದು, ಅದೇ ಇನ್ಫೆಕ್ಷನ್ ಆಗೋದು, ಇದೆಲ್ಲ ಸಣ್ಣ ವಿಷಯ ಅಂತ ಸುಮ್ಮನೇದು. ಒಮ್ಮೆ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ. ಸಮಯಕ್ಕೆ ತಿಳ್ಕೊಂಡು ಕೇರ್ ತಗೊಳ್ಳೋದು ಲೇಟಾಗಿ ಪಶ್ಚಾತ್ತಾಪ ಪಡೋದಕ್ಕಿಂತ ಯಾವಾಗಲೂ ಒಳ್ಳೆಯದು. ನಿಮಗೆ ಅಥವಾ ನಿಮ್ಮ ಫ್ಯಾಮ್ಲಿನಲ್ಲಿ ಯಾರಿಗಾದರೂ ಡಯಾಬಿಟಿಸ್ ಇದೆಯೇ? ಇದ್ದರೆ ಕಮೆಂಟಲ್ಲಿ ಎಸ್ ಅಂತ ತಿಳಿಸಿ. ಧನ್ಯವಾದಗಳು.